ಹೆಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ತರಕಾರಿ ಹಾಕಿದ ಶಾವಿಗೆ ಉಪ್ಪಿಟ್ಟನ್ನು ಮಾಡೋಣ ಬನ್ನಿ. ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದು ಕ್ಯಾರೆಟು, ಒಂದು ಟೊಮೆಟೊ, ನನ್ನ ಕೈಯಲ್ಲಿ ಒಂದು ಹಿಡಿ ಬೀನ್ಸ್, ಒಂದು ಈರುಳ್ಳಿ ದೊಡ್ಡದು. ಇಷ್ಟು ಸಾಮಾನು ನಾನು ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ತಗೊಂಡಿದ್ದೇನೆ. ತರಕಾರಿ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ. ನೋಡಿ, ಎಲ್ಲ ಹೆಚ್ಕೊಂಡು ರೆಡಿಯಾಗಿದೆ. ಇದು ಆಶೀರ್ವಾದ ಅವರ ಶಾವಿಗೆ. ಇದರಲ್ಲಿ ನಾನು ಇಬ್ಬರಿಗಾಗುವಷ್ಟು 2 ಬೌಲ್ ತಗೊಳ್ತಾ ಇದ್ದೇನೆ ಶಾವಿಗೆನ. ತುಂಬ ತಗೊಳ್ತಾ ಇಲ್ಲ, ಮೀಡಿಯಮಾಗಿ ತಗೊಳ್ತಾ ಇದ್ದೀನಿ. ಇದನ್ನು ಇವಾಗ ಹುರ್ಕೊಳ್ಳೋಣ. ನೋಡಿ, ಒಲೆನ ಹುರ್ಕೊಳ್ಳೋಣ. ಬಾಣಲೆ ಬಿಸಿ ಆದಮೇಲೆ ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಹೊತ್ತಿಸ್ಬೇಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ, ಆಗ ಬಿಡಿ ಬಿಡಿಯಾಗಿ ಬರುತ್ತೆ ಶಾವಿಗೆ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಒಂದು ತಟ್ಟೆಗೆ ತಗೊಳ್ಳೋಣ. ನೋಡಿ, ಈ ಥರ ಒಂದು ತಟ್ಟೆಗೆ ತಗೊಳ್ಳೋಣ. ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಅದು ಕಾಯಲಿ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಮಾಡೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಕ್ಯಾರೆಟ್, ಬೀನ್ಸು,
ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಟೊಮೆಟೊ ಹಾಕೋಣ. ಟೊಮೆಟೊ ಬೇಗ ಬೇಯುತ್ತೆ, ತುಂಬ ಟೈಮ್ ಏನು ಹಿಡಿಯಲ್ಲ. ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಅರ್ಧ ಅಥವಾ ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ಈಗ ನೀರು ಹಾಕ್ಕೊಳ್ಳೋಣ. 2 ಬಟ್ಲು ಶಾವಿಗೆ ತಗೊಂಡಿದ್ದೆ, ಅದಕ್ಕೆ 1ಕ್ಕೆ 2 4 ಬಟ್ಲು ನೀರನ್ನು ಹಾಕ್ಕೊಳ್ಳೋಣ. ಒಂದು 2 3 4. ಈಗ ಒಮ್ಮೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡೋಣ. ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನೀರು ಕುದಿಲಿಕ್ಕೆ ಬಿಡೋಣ. ಅಷ್ಟರವರೆಗೂ ಒಂದು ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ನಮ್ಮನೆ ಹತ್ರನೇ ಜೇನುಗೂಡು ಕಟ್ಟಿದೆ, ಅದ್ರದ್ದೊಂದು ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಳ್ಳಿ ಎಷ್ಟು ದೊಡ್ಡದಾಗಿದೆ ಅಂತ. ಗೊತ್ತೇ ಆಗಿಲ್ಲ ಎಷ್ಟು ಬೇಗ ಕಟ್ಟಿದೆ ಗೊತ್ತಾ. ನೋಡಿ ಇವಾಗ ನೀರು ಕುದಿ ಬಂದಿದೆ. ಈಗ ಶಾವಿಗೆ ಹಾಕೋಣ, ಮಿಕ್ಸ್ ಮಾಡೋಣ. ಇವಾಗ ಇದು ಸ್ವಲ್ಪ ಬೆಂದ್ಕೊಳ್ಳಿ. ಮುಚ್ಚಳ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡೋಣ. ಇದಲ್ಲೊಮ್ಮೆ ಓಪನ್ ಮಾಡಿ ನೋಡೋಣ ಬೆಂದಿದ ಅಂತ. ಸ್ವಲ್ಪ ನೀರಿದೆ, ಇನ್ನು ಸ್ವಲ್ಪ ಹಾಗೆ ಬೇಯ್ಕೊಳ್ಳಿ. ಇಷ್ಟು ಸಾಕು. ಇವಾಗ ಒಲೆ ಆಫ್ ಮಾಡಿಬಿಟ್ಟು ಇದಕ್ಕೆ ಕಾಯಿ ತುರಿ ಹಾಕೋಣ ಬನ್ನಿ. ಇದು ಒಂದು ಅರ್ಧ ಬಟ್ಲಿದೆ ಕಾಯಿ ತುರಿ. ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ರೆಡಿ ಆಯಿತು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕು ಅಂತ ಅನಿಸಿದರೆ ಒಂದು ಅರ್ಧ ಬಟ್ಲು ನೀರನ್ನ ಕಡಿಮೆ ಹಾಕಿ, ಆವಾಗ ಇನ್ನೂ ಬಿಡಿ ಬಿಡಿಯಾಗಿ ಬರುತ್ತೆ. ನೋಡಿ, ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಒಂದು ಒಳ್ಳೆ ಕಮೆಂಟ್ ಕೊಡೋದನ್ನು, ಸಬ್ಸ್ಕ್ರೈಬ್ ಆಗೋದನ್ನು, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.